ಮಾಡ್ಕೋತೀನಿ. ಇದು ನವರಾತ್ರಿದ 7th ಡೇ ಸಪ್ತಮಿ ದಿವಸದ ಲಾಗ. ಸಪ್ತಮಿ ದಿವಸ ಆರೆಂಜ್ ಸೀರೆ ಐತೆ, ನಾನು ಆರೆಂಜ್ ಸೀರೆ ಉಟ್ಕೊಂಡಿದ್ನಿ. ಇಷ್ಟೊತ್ತಿಗೆ ಬನ್ನಿ ಗಿಡಕ್ಕೆ ಹೋಗಿ ಬಂದು ಶೂಟ್ ಮಾಡ್ಕೊಳತ್ತೀನಿ ಇದನ್ನ. ಆಮೇಲೆ ಬೆಳಗಿನ ಪೂಜೆ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದ ಎಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಆಮೇಲೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸಿ ನಮ್ಮ ಮನೆ ದೇವ್ರ ಪೂಜೆ ಮುಗಿಸಿ ಆಮೇಲೆ ನಾವು ಬನ್ನಿ ಗಿಡಕ್ಕೆ ಹೋಗ್ತೇವೆ. ಬೇಗನೆ ಎದ್ದಿರ್ತೀವಿ. ಇದನ್ನೆಲ್ಲ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಒಂದು ಸಣ್ಣ ದೀಪ ಹಚ್ಚಿಟ್ಟಿರ್ತೀನಿ, ಯಾಕಂದ್ರೆ ಅದು ಇದನ್ನು ಏನಂತಾರೆ ದೀಪ, ಅದು ನಂದಾ ದೀಪ ಹಚ್ಕೋಬಾರ್ದು ಅಂತ ಹೇಳಿ ನಾನು ಸಣ್ಣದೊಂದು ದೀಪ ಹಚ್ಚಿಟ್ಕೋತೀನಿ. ಯಾಕಂದ್ರೆ ತುಪ್ಪದ ದೀಪ ಕಪ್ರ ಎಲ್ಲ ಬೆಳಗೋ ಮುಂದೆ ಹಚ್ಕೊಳಕಂಥೇಳಿ ಒಂದು ಸಣ್ಣದೊಂದು ಇಟ್ಕೊಂಡಿರ್ತೇನೆ. ಹಿಂಗೆ ಕಪ್ರ ಬೆಳಗೋತೀನಿ. ಈಗ ಇವೆಲ್ಲ ತುಪ್ಪದ ದೀಪ ಹಚ್ಕೊಂಡು ದೇವಿ ಇದಕ್ಕೆ ಹೋಗ್ಬೇಕಲ್ಲ ಬನ್ನಿ ಗಿಡಕ್ಕೆ, ಹಾಗಾಗಿ ಅಲ್ಲೂ ಅದಕ್ಕೂ ರೆಡಿ ಮಾಡ್ಕೋತೀನಿ. ಮತ್ತು ಇದು ದೀಪ ಎದ್ದ ಕೂಡಲೇ ಸ್ವಲ್ಪ ಸ್ನಾನ ಆದಮೇಲೆಲ್ಲ ಪೂಜೆ ಮಾಡೋ ಮುಂದೆಲ್ಲ ನೋಡಿ ಕುಡಿ ಎಲ್ಲ ತೆಗೆದು ಹಚ್ಚಿಟ್ಕೋಬೇಕಾಗ್ತೈತಿ. ಸಣ್ಣ ಉರಿ ಹಂಗೆ ಇಟ್ಕೋಬೇಕು. ಇದನ್ನೆಲ್ಲ ಸರಿ ಮಾಡತ್ತೇನೆ. ಎಲ್ಲ ಸರಿ ಮಾಡಿ ಸ್ವಲ್ಪ ನಂದು ಅದಕ್ಕೆ ಶಾಂತವಾಗಿ ಉರಿಬೇಕಂತ ಹೇಳಿ ಇದನ್ನು ಮಾಡ್ಕೊಂಡು ಇಟ್ಕೋತೇನೆ. ಹಿಂಗೆ ಈಗ ನವರಾತ್ರಿನಾಗಂತೂ 9 ದಿವಸ ಬೇಗ ಎದ್ದು ಬೇಗೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ನೈವೇದ್ಯ ಮಾಡೋದು ಎಷ್ಟು ಆ್ಯಕ್ಟಿವ್ ಆಗಿರ್ತೇವೆ ಎಲ್ಲರೂ. ಮತ್ತು ಬಾಕಿ ಡೇಸ್ನಾಗ ಹಂಗಾಗಿ ಸಾಧ್ಯನೇ ಆಗೋದಿಲ್ಲ. ಅಷ್ಟಿದ್ರಲ್ಲೇ ದೇವಿದು ಒಂದು ಎನರ್ಜಿನ ಅನ್ಬೇಕಾ ಎಲ್ಲರಿಗೂ ಇರ್ತೈತಿ. ಎಲ್ಲರಿಗೂ ಹಂಗೆ ಆ ಟೈಮ್ನಾಗ ನಮಗೆ ಎಬ್ಬಿಸ್ತೈತಂತನೂ ಹಂಗೆ ಅನ್ನಿಸ್ತೈತಿ. ಈಗ ಇಷ್ಟೆಲ್ಲ ಮಾಡ್ಕೊಂಡು ನಾ ಹೋಗಿ ಬನ್ನಿ ಗಿಡಕ್ಕೆ ಹೋಗಿ ಬಂದೆ. ಆಮೇಲೆ ಮತ್ತು ಸ್ವಲ್ಪ ಅಡುಗೆ ಮಾಡೋದಿದ್ರೆ ಅಡುಗೆ ಮಾಡ್ಕೋತೀನಿ. ನಾವು 9 ದಿವಸ ಉಪವಾಸ ಇರ್ತೇವೆ ಇದನ್ನೆಲ್ಲ. ಮುಂಜಾನೆ ಟೈಮ್ನಾಗಾರ ಮಧ್ಯಾಹ್ನ ಟೈಮ್ನಾಗ ನಾವು ಮತ್ತು ಮುಂಜಾನೆ ನಾಷ್ಟ ಟಿಫಿನ್ ಏನು ಮಾಡ್ಕೊಳಂಗಿಲ್ಲ. ಮಧ್ಯಾಹ್ನ ಒಮ್ಮೆ ಊಟ ಮಾಡ್ತೇನೆ. ಮುಂಜಾನೆ ಸ್ವಲ್ಪ ಫ್ರೂಟ್ಸ್ ಏನೋ ತಿಂದು ಇರ್ತೇನೆ. ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಂಡು ರಾತ್ರಿ ಏನಾರ ಸ್ವಲ್ಪ ಲೈಟಂಗೆ ಅಂದ್ರೆ ಫ್ರೂಟ್ಸ್ ಮತ್ತು ತಿಂತೇನೆ. 3 ಟೈಮ್ ಊಟ ಮಾಡೋದಿಲ್ಲ. ಇದು ಸಾಯಂಕಾಲದ ಪೂಜೆ ಮಾಡ್ಕೊಂಡಿದ್ನ ಮತ್ತು ಬೆಳಗ್ಗೆ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ಪೂಜೆ ಮಾಡ್ಕೊಂಡು ಇಲ್ಲ. ಈಗ ನೋಡಿರಿ ಕತ್ಲಾಗೈತಿ. ಸಾಯಂಕಾಲದ ಪೂಜೆ ಮಾಡ್ಕೊಳತ್ತೀನಿ. ಸಾಯಂಕಾಲ ಪೂಜೆ ಮಾಡ್ಕೊಂಡು ಸ್ವಲ್ಪ ನೈವೇದ್ಯಗ ಬೆಲ್ಲ ಇತ್ತಲ್ಲ, ನೈವೇದ್ಯ ಸಪ್ತಮಿ ದಿವಸ, ಹಾಗಾಗಿ ಕಾಲರಾತ್ರಿ ದೇವಿಗೆ ಬೆಲ್ಲ ನೈವೇದ್ಯ ಇಡಬೇಕತ್ತ. ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ನಿ, ಸಜ್ಕ ಮಾಡ್ಕೋಬೇಕಂತ ಅಂದ್ಕೊಂಡಿದ್ನಿ. ಅದನ್ನ ದೇವಿಗೆ ನೈವೇದ್ಯ ಹಿಡ್ದು ಸ್ವಲ್ಪ ತಿಂದ್ರೆ ಆಗಿಬಿಡ್ತೈತಿ ಅಂಥೇಳಿ 9 ದಿವಸ ಎಲ್ಲ ಮೊದಲೆಲ್ಲ ಭಾಳ ಖಡಕ್ ಉಪವಾಸ ಮಾಡ್ತಿರುತ್ತೆ. ಬಟ್ ನಮ್ಮ ಕಡೆ ಈಗ ಸಾಧ್ಯ ಇಲ್ಲ, ಖಡಕ್ ಮಾಡೋಕ್ಕಾಗೋದಿಲ್ಲ. ನಾನು ಒಂದು ಹೊತ್ತರ ಊಟ ಮಾಡಬೇಕಾಗ್ತೈತಿ. ಆಮೇಲೆ 3 ಹೊತ್ತು ಊಟ ಇಲ್ದನ ನನಗೂ ಇರೋಕ್ಕಂತ ಸ್ವಲ್ಪ ಉಪವಾಸ ಮಾಡೋದು ಕಷ್ಟನ ಅನಿಸ್ತೈತಿ. ಇಲ್ಲಿ ನೋಡ್ರಿ ಈಗ ಸಾಯಂಕಾಲ ಎಲ್ಲ ತುಪ್ಪದ ಆರತಿ, ಕಪ್ರ, ದೀಪ, ಉದ್ದಿನ ಕಡ್ಡಿ ಎಲ್ಲ ಹಚ್ಚಿ ಆಮೇಲೆ ಸ್ವಲ್ಪ ಸಜ್ಕ ಮಾಡ್ಕೋತೀನಿ. ಮೊದಲೆಲ್ಲ ಹಂಗೆ ಮಾಡಿ ರಾತ್ರಿ ಎಲ್ಲ ಡೈಲಿ ಹೋಳಿಗೆ ಮಾಡಿ ನೈವೇದ್ಯ ಹಿಡಿತಾರತ್ತ. ಈಗ ಹೋಳಿಗೆ ಅಂತೂ ತಿನ್ನೋರ ದಿನ ಅಂದ್ರೆ ಬೇಸರ ಆಗಿಬಿಡ್ತೈತಿ. ಮೊದಲೆಲ್ಲ ಭಾಳ ಕಟ್ಟನಿಟ್ಟಾಗಿ ಪಾಲಿಸ್ತೀರ. ಈಗ ನೋಡಿರಿ ಇಲ್ಲಿ ನೀರು ಹಾಕಿ ಬೆಲ್ಲ ಹಾಕಿಟ್ಟೇನಿ. ಸ್ವಲ್ಪ ಬೆಲ್ಲದಾಗ ಕಸಾರು ಇರ್ತೈತತ್ತ, ನೋಡೋಕೆ ಚೆಕ್ ಮಾಡ್ಬೇಕಂತೇಳಿ ಹಾಕಿದ್ನಿ. ಅದ್ರೊಳಗೆ ಏನಿರಲಿಲ್ಲ, ಕ್ಲೀನ್ ಇತ್ತು. ಹಾಗಾಗಿ ಅದ್ರೊಳಗೆ ಹಾಕ್ಕೊಂಡು ಸಜ್ಕ ಮಾಡ್ಕೊಂಡು ನೈವೇದ್ಯ ಹಿಡಿದು 7ನೇ ದಿವಸದ ಇದು ನೈವೇದ್ಯ ನಂದು. ನೈವೇದ್ಯ ಹಿಡ್ಕೊಂಡು ಪೂಜೆ ಮುಗಿಸ್ಕೋದು. ರಾತ್ರಿ ಇದು ನನಗೆ ಪ್ರಸಾದ ಆಗಿಬಿಡ್ತೈತಿ. ಪ್ರಸಾದನ ತಿಂದುಬಿಡೋದು ದೇವಿದ. ನನ್ನ ವ್ಲಾಗ್ ಹೆಂಗೆ ಅನಿಸ್ತೈತಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ, ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಸ್ವಲ್ಪ ಲೇಟಾಗಿ ವ್ಲಾಗ್ ಹಾಕತ್ತೀನಿ, ಯಾಕಂದ್ರೆ ಪೂಜೆ ಮತ್ತು ಇದ್ರೊಳಗೆಲ್ಲ ನಾನು ಸ್ವಲ್ಪ ಹೊರಗೆ ಹೋಗೋದು ಎಲ್ಲ ಕೆಲಸ ಭಾಳ ಇತ್ತು. ಹಂಗಾಗಿ ವ್ಲಾಗ್ ಹೆಚ್ಚು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಅವೆಲ್ಲ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಈಗ ಒಂದೊಂದು ಎಡಿಟ್ ಮಾಡಿ ವ್ಲಾಗ್ ಹಾಕತ್ತೇನೆ. ಮತ್ತೇನಾರು ತಪ್ಪಿದ್ರೆ ಕ್ಷಮಿಸ್ರಿ. ಮತ್ತು ಏನಾರು ಗೊತ್ತಿದ್ರೆ ಹಿಂಗೆ ಸ್ವಲ್ಪ ಇದನ್ನು ಮಾಡ್ಕೋಬೇಕಾಗಿದ್ರೆ ನಾನು ತಪ್ಪಿ ತಿಳಿಸ್ರಿ ಕಮೆಂಟ್ ಮೂಲಕ. ನನಗೆ ತಿದ್ಕೋತೇನೆ ಹಂಗೆ. ಈಗ ನೋಡಿರಿ ಇದು ಆಗೈತಲ್ಲ, ಇದ್ರೊಳಗೆ ಸ್ವಲ್ಪ ರವೆ ಹಾಕ್ಕೊಂಡು ಸಜ್ಕ, ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆ ಹಾಕ್ಕೊಂಡ್ರೆ ಸಜ್ಕ ರೆಡಿ ಆಗ್ತೈತಿ. ನೈವೇದ್ಯ ಹಿಡಿದು ಆಮೇಲೆ ಇದನ್ನ ಪ್ರಸಾದ ಸ್ವೀಕರಿಸೋದು.
ಆಮೇಲೆ ಸ್ವಲ್ಪ ಬೇಗ ತಿಂದು ಸ್ವಲ್ಪ ಇದು 7:30 ಅಂದ್ರೆ ಮಾಡ್ಕೊಳತ್ತೀನಿ, 8 ಅಂದ್ರೆ ತಿಂದು ಸ್ವಲ್ಪ 9:30 ಅಂದ್ರೆ ಮಲ್ಕೊಂಡು ಬಿಡ್ತೀನಿ. ಯಾಕಂದ್ರೆ ಬೇಗ ಹೇಳಕ್ಕೆ ಬರ್ತೈತಿ. ಹಂಗಾದ್ರೆ ಲೇಟ್ ಮಲ್ಕೊಂಡ್ರೆ ಏನಾಗ್ತೈತಿ, ರೆಸ್ಟ್ಲೆಸ್ ಫೀಲ್ ಆಗ್ತೈತಿ, ನಿದ್ದೆನೂ ನೆಟ್ಟಗಾಗೋದಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಒಂಥರ ಸುಸ್ತು ಒಂಥರ ಅನಿಸ್ತೈತಿ. ಅದಕ್ಕಿಂತ ನವರಾತ್ರಿನಾಗ ಬೇಗ ಮಲ್ಕೊಂಡು ಬೇಗ ಎದ್ದರೆ ಒಂದು ಭಾಳ ಆ್ಯಕ್ಟಿವ್ ಆಗಿರ್ಬೋದು. ಬೇಗ ಮಲ್ಕೊಂಡು ಬೇಗ ಹೇಳೋದ್ರಿಂದ ನಿದ್ದೆನೂ ಚಂದ ಆಗ್ತೈತಿ. ಆಮೇಲೆ ದಿನವಿಡೀ ಆ್ಯಕ್ಟಿವ್ ಇರ್ತೀವಿ. ಏನೋ ಒಂಥರ ಲೇಸಿನೆಸ್ ಗತ್ಲೆ ಬರ್ತೈತಿ, ಹಂಗೇನೂ ಆಗೋದಿಲ್ಲ. ದಿನವಿಡೀ ಆ್ಯಕ್ಟಿವ್ ಇರ್ಬೋದು. ಮಧ್ಯಾಹ್ನ ಒಂದು ಸ್ವಲ್ಪ ಸಣ್ಣದು ನ್ಯಾಪ್ ತೊಗೋಬೋದು ಅಷ್ಟೇ. ಮಧ್ಯಾಹ್ನ ಭಾಳ ಮಲ್ಕೊಂಡ್ರೆ ರಾತ್ರಿ ಬೇಗ ನಿದ್ದೆ ಬರೋಂಗಿಲ್ಲ. ಹಾಗೆ ಟ್ರೈ ಮಾಡಿ ನೋಡಿರಿ. ಒಂದು ವರ್ಷದಿಂದ ಸ್ವಲ್ಪ ಬೇಗ ಮಲ್ಕೊಂಡು ಮತ್ತು ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳೋದು. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋದು, ಭಾಳ ರೆಸ್ಟ್ ಮಾಡಬಾರ್ದು. ಒಂದು 15 to 30 ಮಿನಿಟ್ಸ್ ಅಷ್ಟೇ ಮಲ್ಕೋಬೇಕಾ. ಹಂಗಂದ್ರೆ ರಾತ್ರಿ ಬೇಗ ನಿದ್ದೆನೂ ಬರ್ತೈತಿ ಮತ್ತು ನಿದ್ದೆನೂ ಚಂದ ಆಗ್ತೈತಿ. ಆಮೇಲೆ ದಿನವಿಡೀ ಆ್ಯಕ್ಟಿವ್ ಇರ್ಬೋದು. ನಾ ಈ ಸರ್ತಿ ಹಂಗೆ ಮಾಡಿದ್ನಿ, ನನಗಂತೂ ಭಾಳ ಚಲೋ ಅನ್ಸಿತ್ತು. ಈಗ ನೋಡಿರಿ ಸಜ್ಕ ಆಯಿತು. ದೇವಿಗೆ ದಿನ ಒಂದೊಂದು ನೈವೇದ್ಯ, ದಿನ ಒಂದೊಂದು ಆಕಿದ ಏನಂತಾರೆ ಅಲಂಕಾರ ನೋಡಿ ಚಂದ ಅನಿಸ್ತೈತಿ. ಈ ನವರಾತ್ರಿ ನಮ್ಮ ಹೆಣ್ಮಕ್ಳಿಗೆ ಒಂದು ಚಂದ ಮಾಡಿದ ಹಬ್ಬ ಅನಿಸ್ತೈತಿ. ಮೊದಲಿನ ಜನ ಎಲ್ಲ ನೋಡಿ ಮಾಡಿದಾರೆ ನಮ್ಮಂಥ ಹೆಣ್ಮಕ್ಳಿಗೆ ಅಂತ ಅನ್ನೋದು ಒಂದು ರೆಡಿ ಮಾಡೋಕ್ಕೆ ಈ ನವರಾತ್ರಿ ಎಲ್ಲರೂ ಭಾಳ ಚಂದನೂ ಆಚರಿಸತ್ತಾರ. ಈಗ ಸಪ್ತಮಿ, ಅಷ್ಟಮಿ, ನವಮಿ ಹಿಂಗೆ ಬಂದುಬಿಡ್ತೈತಿ. ಈಗ ನೋಡಿರಿ ಸಜ್ಕ ನೀವದು ಹಿಡಿಯೋದು ಬೆಲ್ಲದಿಂದ ಮಾಡೋದಿತ್ತಲ್ಲ, ಅದಕ್ಕೆ ಬೆಲ್ಲ ಹಾಕಿ ಸಜ್ಕ ಮಾಡ್ಕೊಂಡೀನಿ. ಇದು ಹೆಲ್ತ್ಗೂ ಭಾಳ ಚಲೋ, ಕ್ಯಾಲ್ಶಿಯಮ್ ಇರ್ತೈತಿ ಭಾಳ. ಬೆಳಗಿನ ಟೈಮ್ನಾಗ ತಿನ್ಬೇಕಂತಾರೆ. ಮೊದಲಿನ ಮಂದಿ ಭಾಳ ತಿಂತೀರಿ ಸಜ್ಕ. ಇಷ್ಟ ಸಿಂಪಲ್ ಸಜ್ಕ ಮಾಡ್ಕೊಂಡು ನೀವದ್ದು ಹಿಡ್ಕೊಂಡು ಇದು ನಂದು ಸಪ್ತಮಿ ದಿವಸದ ನೈವೇದ್ಯ ಮತ್ತು ಪೂಜೆ. ಮತ್ತು ಈ ಲಾಗ್ ಹೆಂಗೆ ಅನಿಸಿತು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹೊಸದಾಗಿ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಭೇಟಾಗ್ತೀನಿ ಮತ್ತೊಂದು ಹೊಸ ಲಾಗ್ ಜೊತೆ. ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.